ಯು ಡೋಂಟ್ ವರಿ ಡಾರ್ಲಿಂಗ್, ಹೋಗ್ಬಿಟ್ ಬಾ, ಲವ್ ಯು. ಮಂಜ, ನಿನ್ಗೊಂದ್ ವಿಷಯ ಗೊತ್ತೇನೋ? ಏನೋ ಶಂಕರ ಅದು? ನಿನ್ ಗರ್ಲ್ ಫ್ರೆಂಡ್ ದಿನಕ್ಕೊಬ್ಬೊಬ್ಬನ ಜೊತೆ ಸುತ್ತಾಡ್ತಾ ಇದ್ದಾಳೆ. ಬುದ್ಧಿ ಹೇಳಕ್ಕಾಗಲ್ವೇನೋ? ಲೇ, ಬುದ್ಧಿ ಹೇಳಂತ ತಪ್ಪ ಅವಳೇನೋ ಮಾಡಿದಾಳೆ. ನಿನ್ನೆ ಆ ತರಕಾರಿ ನಾಗನ್ ಜೊತೆ ಸಿನಿಮಾಗೆ ಹೋಗಿದ್ದಾಳೆ. ಹೋಗ್ಲಿ ಬಿಡು. ಮೊನ್ನೆ ಆ ಬೇಕರಿ ಬಾಬು ಇದಾನಲ್ಲ, ಅವನ್ ಜೊತೆ ಶಾಪಿಂಗ್ ಎಲ್ಲ ಹೋಗಿ ಬಂದಿದ್ದಾಳೆ. ಸುತ್ತಾಡ್ಕೊಂಡ್ ಬರ್ಲಿ ಬಿಡು. ಲವರ್ ಅಂತೀಯ, ಬುದ್ಧಿ ಹೇಳಕ್ಕಾಗಲ್ವೇನೋ ಅವಳಿಗೆ? ಲೇ ಶಂಕರ, ಎಲ್ರ ತರ ನೀನು ತಪ್ಪು ತಿಳ್ಕೊಂಡಿದ್ಯಾ ಕಣೋ. ನಾನು ಏನಕ್ಕೆ ಹಿಂಗ್ ಮಾಡ್ತೀಯ ಅಂತ ಅವಳನ್ನ ಕೇಳಕ್ ಹೋಗಿದ್ದಾಗ ಅವಳು ಹೇಳಿದ್ದು ಮಾತು ಕೇಳಿದ್ಮೇಲೆನೆ ಅವಳು ನನ್ನ ಎಷ್ಟು ಡೀಪ್ ಆಗಿ ಲವ್ ಮಾಡ್ತಾಳೆ ಅಂತ ನನ್ಗೆ ಅರ್ಥ ಆಗಿದ್ದು. ಏನಪ್ಪ ಹೇಳಿದ್ಲು ಅವಳು? ಅವಳು ಹೇಳಿದ್ಲು, ಹೆಣ್ಮಕ್ಳ ಮೇಲೆ ತುಂಬಾ ಖರ್ಚಿರುತ್ತೆ, ನಿನ್ನ ಲವ್ ಮಾಡ್ತಾ ಇದೀನಿ ಅನ್ನೋ ಒಂದೇ ಕಾರಣಕ್ಕೆ ಎಲ್ಲಾ ಖರ್ಚು ನಿನ್ ಕೈಲೇ ಮಾಡಿಸಿದ್ರೆ ಅದು ತಪ್ಪಾಗುತ್ತೆ, ಅದಕ್ಕೆ ಈ ತರ ಎಲ್ಲ ಶೇರ್ ಮಾಡ್ಕೊಂಡು ನಿನ್ನ ಕಷ್ಟದಲ್ಲಿ ನಾನು ಭಾಗಿಯಾಗ್ತಾ ಇದ್ದೀನಿ ಅಂತ ಹೇಳಿದ್ಲು. ಓಹ್, ಅವಳು ಹೇಳಿದ್ದು ನಿನ್ಗೆ ಈ ತರ ಅರ್ಥ ಆಯ್ತಾ? ಲೋ ಮಂಜ, ನಿನ್ನೆ ಮೊನ್ನೆ ಬಂದಿರೋ ನಾಗಬಾಬುನೇ ನಿನ್ ಗರ್ಲ್ ಫ್ರೆಂಡ್ಗೋಸ್ಕರ ಅಷ್ಟೆಲ್ಲ ಮಾಡ್ಬೇಕಾದ್ರೆ ನಾನು ನೀನು ಚಡ್ಡಿ ಹಾಕಕ್ ಮೊದ್ಲಿಂದಾನೆ ಕುಚ್ಕು ಫ್ರೆಂಡ್ಸ್. ಹಿಂಗಿರುವಾಗ ನಾನು ನಿನ್ ಗರ್ಲ್ ಫ್ರೆಂಡ್ಗೆ ಇನ್ನೆಷ್ಟು ಮಾಡ್ಬೇಕು? ಇನ್ಮೇಲೆ ನಿನ್ ಗರ್ಲ್ ಫ್ರೆಂಡ್ಗೆ ಯಾವ ಬಟ್ಟೆ ಬೇಕಂದ್ರು ನಾನ್ ಕೊಡಿಸ್ತೀನಮ್ಮ. ಬ್ಯೂಟಿ ಪಾರ್ಲರ್ ಖರ್ಚು ತಿಂಗಳಿಗೆ ಎಷ್ಟನ ಬರ್ಲಿ ನಾನ್ ಕೊಡ್ತೀನಮ್ಮ. ಅಷ್ಟೇ ಅಲ್ಲ ಕಣೋ, ಗೋವಾ, ಊಟಿ, ಕೊಡೈಕೆನಾಲ್ ಎಲ್ಲೇ ಹೋಗ್ಬೇಕಂದ್ರು ನಾನ್ ಜೊತೆಗೆ ಹೋಗಿ ಸುತ್ತಾಡ್ಸ್ಕೊಂಡ್ ಬರ್ತೀನಿ ಕಣೋ. ಒಟ್ನಲ್ಲಿ ನೀನ್ ಅವಳನ್ನ ಮದುವೆ ಆಗೋ ತನಕ ನಾನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂತೀನಿ ಕಣೋ. ಇನ್ನು ನೀನು ಹೂ ಅಂದ್ರೆ ಮದುವೆ ಆದ್ಮೇಲೂ ಹಂಗಲ್ಲಮ್ಮ, ಫ್ರೆಂಡ್ಸ್ ತರ ಇರೋಣ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಲೋ ಶಂಕರ, ನಿನ್ ತರ ಫ್ರೆಂಡ್ ಸಿಗಕ್ಕೆ ನಾನು 7 ಜನ ಪುಣ್ಯ ಮಾಡಿದ್ದೆ ಕಣೋ. ನಡಿಯೋ, ಈಗಲೇ ಫೋನ್ ಮಾಡಿ ಅವಳಿಗೆ ನಿನ್ ಬಗ್ಗೆ ಫೋನ್ ಏನಕ್ಕೆ ನಿನ್ನೆ ಕರ್ಕೊಂಡೋಗಿ ಡೈರೆಕ್ಟ್ ಆಗಿ ಅವಳನ್ನೇ ಪರಿಚಯ ಮಾಡಿಸ್ಕೊಟ್ಬಿಡ್ತೀನಿ. ನಡಿ 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 ನಡಿ. ಓ ಡಾರ್ಲಿಂಗ್.